ಯುವಕರು ದಾರುಣವಾಗಿ ಸಾವನ್ನಪ್ಪಿರೋ ಘಟನೆ ತೇರದಾಳದ ದಾಸರಮಡ್ಡಿ ಏರಿಯಾದಲ್ಲಿ ನಡೆದಿದೆ. ಸಂತೋಷ್ ಸುನಗಾರ್ 25 ವರ್ಷ, ಶೋಭಾ ಹುಳ್ಳೆನ್ನವರ್ 42 ವರ್ಷ ಮೃತ ದುರ್ದೈವಿಗಳು. ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಮೃತ ಶೋಭಾ ಬೆಳಗಾವಿ ಜಿಲ್ಲೆ ಬೆಣ್ಣಾಳ ಮೂಲದವರು. ಮೃತ ಸಂತೋಷ್ಗೆ ಶೋಭಾ ಅವರ ಪುತ್ರಿ ಜೊತೆ ಮದುವೆ ನಿಶ್ಚಯವಾಗಿತ್ತು. 2 ದಿನಗಳಲ್ಲಿ ಶೋಭಾ ಪುತ್ರಿ ಜೊತೆ ಸಂತೋಷ್ ನಡುವೆ ಮದುವೆ ನಡೆಯಬೇಕಿತ್ತು. ಆದರೆ ವಿಧಿಯಾಟಕ್ಕೆ ಸಂತೋಷ್ ಮತ್ತು ಶೋಭಾ ಬಲಿಯಾಗಿದ್ದಾರೆ. ದಾಸರಮಡ್ಡಿಯಲ್ಲಿ ದುರ್ಗಾದೇವಿ ಜಾತ್ರೆಗಾಗಿ ಭಾವಿ ಅಳಿಯನ ಮನೆಗೆ ಬಂದಿದ್ರು ಅತ್ತೆ ಶೋಭಾ. ಮನೆ ಒಳಗೆ ಇದ್ದಾಗ ಹರಿದು ಬಿದ್ದ ವಿದ್ಯುತ್ ಮುಖ್ಯ ತಂತಿ ಏನಾಯಿತು ಅಂತ ಹೊರಗಡೆ ಬಂದಾಗ ದುರ್ಘಟನೆ ಗೊತ್ತಾಗಿದೆ. ಅಸಮರ್ಪಕ ತಂತಿ ಜೋಡಣೆಯೇ ದುರ್ಘಟನೆಗೆ ಕಾರಣ ಎಂದು ಈ ಹಿಂದೆಯೂ ಇದೇ ರೀತಿ ತಂತಿ ಹರಿದು ಬಿದ್ದಿದೆ. ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ವಿ, ಆದರೂ ಸಮರ್ಪಕ ತಂತಿ ಜೋಡಣೆ ಆಗಿರಲಿಲ್ಲ. ಇದೀಗ 2 ಜೀವಗಳ ಬಲಿಯಾಗಿವೆ. ಈ ಘಟನೆಗೆ ಕಾರಣ ಹೆಸ್ಕಾಂ ಅಧಿಕಾರಿಗಳೇ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಲಕ್ಷ ಪರಿಹಾರ ಕೊಡ್ತಾರೆ, ಆದರೆ ಜೀವ ಕೊಡೋಕೆ ಆಗುತ್ತಾ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೇರದಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೃತದೇಹಗಳನ್ನು ರವಾನಿಸಲಾಗಿದೆ. ವರದಿ ಆಸ್ಮಾ ಕಮಲ್ನವರ್. ನಗರದಾಗ ದಾಸರಮಡ್ಡಿ ರೀ ಇವತ್ತು ಜಾತ್ರೆ ರೀ. ಆಮೇಲೆ ಇಲ್ಲಿ ಮೇನ್ ಲೈನ್ ಹರಿದೋತ್ರಿ. ಇದ್ರ ಒಂದು 6 ತಿಂಗಳಿಂದ ನಾವು ಮೀಡಿಯಾದವ್ರಿಗೆ ತಿಳಿಸಿನಿ ರೀ. ಅವ್ರು ಇಲ್ರಿ ಅವ್ರು ತಿಳಿಸ್ಬೇಡ್ರಿ ತಂದ್ರೆ ಎಸ್ಕಾಮ್ದವ್ರು. ಇದು ಪೂರಾ ನೆಗ್ಲೆಕ್ಟ್ ರೀ. ಈ 3-4 ಸಲ ಕಟ್ ಆಗಿ ಬಿದ್ದರೂ ಇವ್ರು ಯಾರೂ ನೆಗ್ಲೆಕ್ಟ್ ಮಾಡಿರಿ. ಅದು ಸಮಸ್ಯೆ ನಾವು ಮುಂದೆ ಅವ್ರಿಗೆ ಫೋನ್ ಹಚ್ಚಿ ಸರ್ ಹಿಂಗೆ ಕಟ್ ಆಗೈತೆ ರೀ, ನೀವು ಇದಕ್ಕೆ ಶಿಫ್ಟ್ ಬೇರೆ ಕಡೆ ಶಿಫ್ಟ್ ಮಾಡಿರಿ ಅಂದರು ನಾವು ಮಾಡ್ತೀವಿ ಅಂತೇಳಿ ಮತ್ತು ಅವ್ರು ಪ್ರೊಸೆಸ್ ಮಾಡಲಿಲ್ಲ ರೀ. ಇದು ತ್ವಾಟ್ ಲೈನ್ ರೀ. ಅದ ಈ ಪ್ಲಾಟ್ದಾಗ ಯಾಕ್ಯಾರ ತಮ್ದಾಟ್ ಲೈನ್ ರೀ. ಇದು 3-4 ಸಲ ಕಟ್ ಆಗಿ ಬಿದ್ರು ಇವತ್ತು ಇಬ್ಬರು ಡೆತ್ ಆಗ್ಯಾರ ರೀ. ಒಬ್ರು ಸೀರಿಯಸ್ ಅದಾರ ಪೇಷೆಂಟ್. ಡೆತ್ ಆದವ್ರು ಒಬ್ಬ ಸಂತೋಷ್ ಸುನಗಾರ್ ರೀ. ಆಮೇಲೆ ಒಬ್ಬರ ಜಾತ್ರೆಗೆ ಬಂದು ಹೆಣ್ಮಗಳು ರೀ. ಆ ಹುಡುಗನ ಕುರಾರ್ ಮದುವೆ ಐತ್ರಿ. ಇಷ್ಟು ಆಮೇಲೆ ರೀ ಇದ್ರ ಬಗ್ಗೆ 4-5 ಸಲ ಗಮನಕ್ಕೆ ತಂದ್ರೂ ಅವ್ರು ನೆಗ್ಲೆಕ್ಟ್ ಮಾಡ್ಯಾರ ರೀ. ಇದ್ರ ನೇರ ಹೊಣೆಗಾರ ರೀ KEB ಅವ್ರು. ಇದ್ರ ಪರಿಹಾರ ಅಂತೂ ಈ 10 ಲಕ್ಷ ಕೊಡ್ಬೋದು, 20 ಲಕ್ಷ ಕೊಡ್ಬೋದು ರೀ. ಆದ್ರೆ ಜೀವ ಯಾರು ಕೊಡ್ತಾರೆ ರೀ? ಇದಕ್ಕೆ ನೇರ ಹೊಣೆಗಾರ KEB ಅವ್ರು ರೀ, ಎಸ್ಕಾಮ್ದವ್ರ. ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ರೀ. ಇದು ನನ್ನ ಅಭಿಪ್ರಾಯ ರೀ, ನಮ್ಮ ಸಮಾಜದ ನಿರ್ಣಯ ಇರೋದು.